ಬೈ ಟು. ಸೊ ಕೋಆರ್ಡಿನೇಟ್ -3/2 ಅನ್ನೋದು ಇನ್ನೊಂದು 0 ಅನ್ನೋದು ಒಂದಾಗಿದೆ. ಇಲ್ಲಿ 1 ಪ್ಲಸ್ ಸೈನ್ ಕ್ಯಾನ್ಸಲ್ ಮಾಡ್ಬೋದು ನಾವು. 1 ಪ್ಲಸ್ ಸೈನ್ ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿ ಏನು ಉಳಿತೈತಿ 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಉಳಿಯುತ್ತೆ. ಸೈನ್ ಎ ಬೈ ಕಾಸ್ ಎ ನಾವು ಏನಂತ ಬರೀಬಹುದು ಅಂತಂದ್ರೆ 2 ಟ್ಯಾನ್ ಎ ಅಂತ ಬರೀಬಹುದು. ಇದರ ಡಿನಾಮಿನೇಟರ್ ನಲ್ಲಿ ಈ ಪ್ಲೇಸ್ ನಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ನಾವು ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದಲ್ಲ. ಸೊ ಈ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ಲ. ಹಾಗಾಗಿ ಈ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೊ ಇದಕ್ಕೂ ಕೂಡ ಇದೇ ತರ 19 ಪ್ಲಸ್ ಎಕ್ಸ್ ಅಂತ ಆಡ್ ಮಾಡಬೇಕು ಅದನ್ನ, ಅಂಡ್ 15 ಪ್ಲಸ್ ಎಕ್ಸ್ ಅಂತ ಇದನ್ನ ಆಡ್ ಮಾಡಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ 480 ಅಂತ ಬರುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ಸರ್ ಈಸ್ 5 years ಅಂತ. ಆಫ್ಟರ್ 5 years your age and your brother age, the product of these two age will become a 480 ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಎ ಅಂತ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ತಗೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸುಮ್ಮನೆ ತಗೊಳ್ಳೋಣ ಒಂದು ಎಕ್ಸಾಂಪಲ್. ಒಂದು 10 rupees ಇಂದು ಚಾಕ್ಲೇಟ್ಸ್ 5 ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಗುತ್ತೆ ಅಮೌಂಟ್ 50 ಅಂತ ಆಗುತ್ತೆ. ಇದು ನಂಬರ್ ಆಫ್ ಚಾಕ್ಲೇಟ್ಸ್, ಸಾರಿ ರುಪೀಸ್, ಇದು ರುಪೀಸ್, ಇದು ನಂಬರ್ ಆಫ್ ಚಾಕ್ಲೇಟ್ಸ್. ಈ ರುಪೀಸ್ ಮತ್ತೆ ನಂಬರ್ ಆಫ್ ಚಾಕ್ಲೇಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಟೋಟಲ್ ದಟ್ ಈಸ್ ₹50 ಅಂತ ಬರುತ್ತೆ. ಇದರಲ್ಲಿ ಒಂದ್ ವೇಳೆ ಚಾಕ್ಲೇಟ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ, ಸಪೋಸ್ ಏನಾದ್ರು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಮೊನ್ನೆ ಏನು ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತಲ್ಲ, SSLC ಮ್ಯಾಥಮೆಟಿಕ್ಸ್ ಪ್ರಿಪರೇಟರಿ ಎಕ್ಸಾಮ್ ಏನ್ ನಡೀತಲ್ಲ, ಆ ಒಂದು ಪೇಪರ್ ನ ಇಂಪಾರ್ಟೆಂಟ್ ಅಂದ್ರೆ ಸಮ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ, ಟ್ವಿಸ್ಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಗಳನ್ನ, ಕೀ ಆನ್ಸರ್ ಅನ್ನ ವಿತ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಪಾರ್ಟ್ 1 ನಲ್ಲಿ ನಮಗೆ ಏನು ಕೋಆರ್ಡಿನೇಟ್ ಜಾಮೆಟ್ರಿ ನಲ್ಲಿ ಬಂದಿರತಕ್ಕಂತ ಒಂದು ಅಪ್ಲೈಡ್ ಕ್ವಶನ್, ಆಮೇಲೆ ಟ್ರಿಗ್ನೋಮೆಟ್ರಿ ನಲ್ಲಿ ಬಂದಿರತಕ್ಕಂತ ಪ್ರೂವ್ ದಟ್, ಶೋ ದಟ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಲೈಡ್ ಕ್ವಶನ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್, ದೆನ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂಡ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಈ ಒಂದು ಟಾಪಿಕ್ ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ಏನ್ ಅಪ್ಲೈಡ್ ಕ್ವಶನ್ ಕೇಳಿದ್ರಲ್ಲ, ಕ್ವಶನ್ ನಂಬರ್ 26 ಅಲ್ಲಿಂದ 3 ಮಾರ್ಕಿಂದೊಂದು 4 ಮಾರ್ಕಿಂದೊಂದು 3 ಮಾರ್ಕಿನ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 4 ಮಾರ್ಕಿಂದು ಮತ್ತೆ 5 ಮಾರ್ಕಿಂದು ನೆಕ್ಸ್ಟ್ ಬರ್ತಕ್ಕಂತ ಒಂದು ಇದೇ ಒಂದು ಎಕ್ಸ್ಪ್ಲನೇಷನ್, ಕೀ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಅನ್ನೋ ಒಂದು ಕಂಟೆಂಟ್ ಅಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಈ ಕ್ವಶನ್ ಆಲ್ರೆಡಿ ಅದನ್ನೇ ಸೇಮ್ ಆಸ್ ಇಟ್ ಈಸ್ ಹಂಗೆ ಇಟ್ಟಿದ್ದಾರೆ. ಸ್ವಲ್ಪ ಕೋಆರ್ಡಿನೇಟ್ಸ್ ಗಳನ್ನ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ ಒಂದು ಕ್ವಶನ್ ಅನ್ನ ಇಲ್ಲಿ ನೋಡ್ತಾ ಹೋಗೋಣ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ A of 1, -5 and B of -4, 5 is divided by the x axis ಅಂತ ಇದೆ. ಆಲ್ಸೋ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ ನಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು ಅದನ್ನ ನೀವು ಪೂರ್ತಿಯಾಗಿ ಓದಬೇಕಾಗುತ್ತೆ. ಅಂದ್ರೆ ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂಡ್ ಇದ್ರ ಜೊತೆಗೆ ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, m1 ಡಿವೈಡೆಡ್ ಬೈ m2 ಅಥವಾ m1:m2 ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂಡ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ A of 1, -5 ಅಂಡ್ B of -4, 5 ಈ ಎರಡು ಕೋಆರ್ಡಿನೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತೇ ಇದೆ, ಇದನ್ನ x1 y1 ಅಂತ ತಗೊಳ್ತೀವಿ, ಇದನ್ನ x2 y2 ಅಂತ ತಗೊಳ್ತೀವಿ. ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು m1 ಮತ್ತೆ m2 ವ್ಯಾಲ್ಯೂವನ್ನ. ಅಂಡ್ ಅವ್ರು ಹೇಳಿದ್ದಾರೆ x ಆಕ್ಸಿಸ್ ಗೆ ಈ ಲೈನ್ ಟಚ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಎಕ್ಸ್ ಆಕ್ಸಿಸ್ ಇಲ್ಲಿ ಟಚ್ ಆಯ್ತು ಅಂತಂದ್ರೆ, ಈ ಪಾಯಿಂಟ್ ಟಚ್ ಆಯ್ತು ಅಂತಂದ್ರೆ ಇದನ್ನ ನಾವು x,0 ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ y ವ್ಯಾಲ್ಯೂ ಇದ್ರ 0 ಆಗಿಬಿಡ್ತೈತಿ. ಮೇಲ್ಗಡೆನೂ ಹೋಗೋದಿಲ್ಲ, ಕೆಳಗಡೆ ಹೋಗೋದಿಲ್ಲ. ಅಂದ್ರೆ ಇಲ್ಲಿ y ವ್ಯಾಲ್ಯೂ 0 ಆಗಿರೋದ್ರಿಂದ ಇದನ್ನ x,y ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ x,0 ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂತ ಹೋಗ್ತೀವಿ. ನಿಮಗೆ ಗೊತ್ತೇ ಇದೆ, m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಂದೇಳಿ ಬರಿತೀವಲ್ಲ, ಈ ಒಂದು ಸೆಕ್ಷನ್ ಫಾರ್ಮುಲಾವನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲಿ x1 ಅಂದ್ರೆ 1, y1 ಅಂತಂದ್ರೆ -5, x2 ಅಂತಂದ್ರೆ -4, y2 ಅಂತಂದ್ರೆ 5. ಇದನ್ನ ನಾನು ಇಲ್ಲಿ ಸೆಕ್ಷನ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ m1 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಹಂಗೆ ಬರ್ಕೊಳ್ಳೋಣ. m1 ಇಂಟು ದಟ್ x2 ಅಂತಂದ್ರೆ -4 ಬರೀತೀವಿ, -4 ಪ್ಲಸ್ m2 ಅಂತಂದ್ರೆ m2 ವ್ಯಾಲ್ಯೂ ಕೂಡ ಗೊತ್ತಿಲ್ಲ ನಮಗೆ, m2 ಇಂಟು x1 ಅಂತಂದ್ರೆ 1 ಅಂತ ಬರೀತೀವಿ. ಸೊ ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹಿಂಗ್ ಒಂದ್ ಬರ್ಕೊಂತೀವಿ. ಅಂಡ್ ಇದನ್ನ ಈಕ್ವೇಟ್ ಮಾಡ್ಕೊಂತೀವಿ. ಇದಿಷ್ಟು ವ್ಯಾಲ್ಯೂ ಐತಲ್ಲ, ಇದು x ಗೆ ಈಕ್ವಲ್ ಅಂತ ಅರ್ಥ. ಅದನ್ನ ಈ ಕಡೆ ಸೈಡ್ ಅಲ್ಲಿ ಬರ್ಕೊಂಡ್ಬಿಡೋಣ. ದೇರ್ಫೋರ್ x is equal to -4m1 ಪ್ಲಸ್ m2 ಇಂಟು 1 ಅಂತಂದ್ರೆ m2 ಡಿವೈಡೆಡ್ ಬೈ
m1 ಪ್ಲಸ್ m2 ಅಂತ ಬರೀತೀವಿ. ಇಲ್ಲಿ ಯಾವುದೇ ವ್ಯಾಲ್ಯೂ ನಮಗೆ ಸಿಗೋದಿಲ್ಲ. ನಮಗೆ ಸಿಗೋದು ಇಲ್ಲಿ ಗೊತ್ತಾ, ಇಲ್ಲಿ y ಅನ್ನ ಈಕ್ವೇಟ್ ಮಾಡ್ಕೊಂಡಾಗ y ವ್ಯಾಲ್ಯೂ ಅನ್ನ ನಿಮಗೆ ಗೊತ್ತೇ ಇದೆ. ಇಲ್ಲಿ ಮತ್ತೆ ಅಗೇನ್ ಸೇಮ್ m1 ಇಂಟು y2 ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. y2 ವ್ಯಾಲ್ಯೂ 5 ಆಗುತ್ತೆ. 5 ಪ್ಲಸ್ m2 ಅಂತಂದ್ರೆ m1 m2 ಅಂತಂದ್ರೆ ಗೊತ್ತಿಲ್ಲ, ಅದನ್ನ ಹಂಗೆ ಬರ್ಕೋತೀವಿ. m2 ಇಂಟು ಇವಾಗ y1 ಅಂತಂದ್ರೆ -5, ಅದನ್ನ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರೀತೀನಿ. ಅಂದ್ರೆ 0 ಈಸ್ ಈಕ್ವಲ್ ಟು 5m1 ಮೈನಸ್ 5m2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಇದು y ಅನ್ನ ಈಕ್ವೇಟ್ ಮಾಡ್ಕೊಂಡಾಗ ಅದು ಈ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ m1 ಪ್ಲಸ್ m2 ಇಸ್ ಇಂಟು 0 ಅಂತಂದ್ರೆ 0 ಆಗಿಬಿಡುತ್ತೆ. ದೇರ್ಫೋರ್ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ 5m1 ದಿಸ್ ಇಸ್ ಈಕ್ವಲ್ ಟು 5m2 ಅಂತ ಬರುತ್ತೆ. ಈ ಮೈನಸ್ ಇದು -m2 ಅನ್ನ ಆ ಕಡೆ ಶಿಫ್ಟ್ ಮಾಡಿದಾಗ ಅದು ಪ್ಲಸ್ m2 ಅಂತ ಆಗುತ್ತೆ ಆ ಕಡೆ ಹೋಗಿ. ಸೊ ಇಲ್ಲಿ 5 ಗೆಟ್ ಕ್ಯಾನ್ಸಲ್, ಅಂದ್ರೆ m1 ಇಸ್ ಈಕ್ವಲ್ ಟು m2 ಅಂತ ಬರ್ತತಿ. ನಮಗೆ ರೇಷಿಯೋ ಬೇಕಾಗಿದೆ. ಸೊ m1 ಡಿವೈಡೆಡ್ ಬೈ m2 ಅಂತ ಬರೆದಾಗ ಇದ್ರ ವ್ಯಾಲ್ಯೂ 1/1 ಅಂತ ಬರುತ್ತೆ. ಈ m2 ಅನ್ನ ಕೆಳಗಡೆ ತಗೊಂಡ್ಬರ್ತೀವಿ ಅಂಡ್ ಇಲ್ಲಿ 1 ಅಂತ ಇರ್ತತಿ. ಸೊ 1m1 ಇದನ್ನ ನಾವು 1m1 ಈಸ್ ಈಕ್ವಲ್ ಟು 1m2 ಅಂತ ಅನ್ಕೋಬೇಕು. ಈ 1 ಇಲ್ಲೇ ಇರ್ತತಿ, m2 ಕೆಳಗಡೆ ಬರ್ತತಿ, ಈ 1 ಈ ಕಡೆ ಕೆಳಗಡೆ ಬರ್ತತಿ. ಸೊ m1/m2 ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ 1/1 ಅಂತ ಬರುತ್ತೆ. ಸೊ ರೇಷಿಯೋ ನಾವು ಫೈಂಡ್ ಔಟ್ ಮಾಡಿ ಬರೋದು ಎಕ್ಸಾಕ್ಟ್ ಆಗಿ ಮಿಡ್ಲ್ ಇರ್ತಕ್ಕಂಥ ಮಿಡ್ ಪಾಯಿಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಅಂದ್ರೆ ಇದು ಎಕ್ಸ್ m1:m2 ವ್ಯಾಲ್ಯೂ 1/1 ಅಂತ ಆಗುತ್ತೆ. ಹಾಗಾದ್ರೆ ಕೋಆರ್ಡಿನೇಟ್ಸ್ ಗಳು ಯಾವ ಆಗ್ತವೆ ಅಂತಂದ್ರೆ ಆಲ್ರೆಡಿ y ಕೋಆರ್ಡಿನೇಟ್ಸ್ ಬಂದ್ಬಿಟ್ಟಿದೆ, 0 ಅಂತ ಇದೆ. ಈಗ ನಾವು ಎಕ್ಸ್ ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಲ್ಲೆಲ್ಲಿ m1:m2 ಅಂದ್ರೆ m1 ವ್ಯಾಲ್ಯೂ m2 ವ್ಯಾಲ್ಯೂ ಎಲ್ಲೆಲ್ಲಿ ಇರ್ತದೋ ಅಲ್ಲಿ 1:1 ಅಂತ ಹಾಕ್ಬೇಕು. ಸೊ ದಿಸ್ ಎಕ್ಸ್ ಇಸ್ ಈಕ್ವಲ್ ಟು -4 ಪ್ಲೇಸ್ ನಲ್ಲಿ -4 ಇಂಟು 1 ಆಗುತ್ತೆ ಅಂಡ್ ಪ್ಲಸ್ ಇದು 1 ಆಗುತ್ತೆ ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 1 ಪ್ಲಸ್ 1 ಅಂತಂದ್ರೆ 2 ಅಂತ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು -4 ಪ್ಲಸ್ 1 ಅಂತಂದ್ರೆ -3 ಆಗುತ್ತೆ. -3 ಡಿವೈಡೆಡ್ ಬೈ 2. ಸೊ ಕೋಆರ್ಡಿನೇಟು -3 ಡಿವೈಡೆಡ್ ಬೈ 2 ಅನ್ನೋದು ಒಂದು, ಇನ್ನೊಂದು 0 ಅನ್ನೋದು ಒಂದಾಗಿದೆ. ಈ ತರ ನಾವು ಫಸ್ಟ್ ಒಂದು ಅಪ್ಲೈಡ್ ಕ್ವಶನ್ ಅನ್ನ ಇದರಲ್ಲಿ ನೋಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಪ್ರೂವ್ ದಟ್ ಟು ಶೋ ದಟ್, ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. 26th ಕ್ವಶನ್ ಗೆ ಇದು ಆನ್ಸರ್ ಆಗಿದೆ. ದೆನ್ ಈಗ ನಾವು ಇದರಲ್ಲಿ 28th ಕ್ವಶನ್ ಟ್ರಿಗ್ನಾಮೆಟ್ರಿನಲ್ಲಿ ನಾನು ಲಾಸ್ಟ್ ಒಂದು ಕೆಲವೊಂದು ವಿಡಿಯೋಸ್ ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ ಇದನ್ನ. ಅಂದ್ರೆ ಬರೀ ಇದನ್ನೇ ಕೇಳ್ತಾರೆ, ಪ್ರೂವ್ ದಟ್ ಶೋ ದಟ್ ಇಂತ ಕ್ವಶನ್ ಬಂದೇ ಬರ್ತವೆ ಅಂತ. ಸಿಂಪಲ್ ಆಗಿರೋದು ಇಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಪ್ರೂವ್ ದಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ 1 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಈಸ್ ಈಕ್ವಲ್ ಟು 2 tan ಎ ಅಂತ ಪ್ರೂವ್ ಮಾಡಕ್ ಹೇಳಿದ್ದಾರೆ. ಅಥವಾ ಇದಕ್ಕೊಂದು ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರೂವ್ ದಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ದಿಸ್ ಈಸ್ ಈಕ್ವಲ್ ಟು ಸೆಕೆಂಡ್ ಎ ಪ್ಲಸ್ tan ಎ ಅಂತ ಕೇಳಿದ್ದಾರೆ. ಇದು ನಿಮಗೆ ಎಕ್ಸರ್ಸೈಸ್ ಅಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇದೆ. ಇದು ಕೂಡ ಮೇ ಬಿ ಇರ್ಬೇಕು ಅನ್ಸುತ್ತೆ. ಇದು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ 1 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಈಸ್ ಈಕ್ವಲ್ ಟು 2 tan ಎ. ಇಲ್ಲಿ ಏನಿಲ್ಲ, LHS ಅನ್ನ ತಗೊಂಡು ಈ LHS ಅನ್ನ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ RHS ಅನ್ನ ಆನ್ಸರ್ ಬಳಸಬೇಕು. ಸೊ ಇಲ್ಲಿ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಐತೆ ಅಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಆಗುತ್ತೆ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ಅದನ್ನ ಎಕ್ಸ್ಪೆಂಡ್ ಮಾಡಿ ಬರೆದಾಗ, ಸೊ ಇದನ್ನ ಬರ್ಬಿಡ್ತೀನಿ ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ಇಲ್ಲಿ. ದಿಸ್ ಅಂಡ್ ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಅಂತ ಆಗುತ್ತೆ ಡಿವೈಡೆಡ್ ಬೈ ಕೆಳಗಡೆ ಇಲ್ಲಿ ಡಿನಾಮಿನೇಟರ್ ನಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಉಳಿಯುತ್ತೆ. ಅಂಡ್ ವಿ ನೋ ದಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತಂದ್ರೆ ಎಕ್ಸ್ಪೆಂಡ್ ಮಾಡಿ ಬರೀಬೇಕು ಅದನ್ನ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ 2 ಇಂಟು ಸೈನ್ ಇಂಟು 1 ಅಂತಂದ್ರೆ 2 ಸೈನ್ ಎ ಅಂತ ಆಗುತ್ತೆ. ಸೊ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇಲ್ಲಿ ನ್ಯೂಮರೇಟರ್ ನಲ್ಲಿ ಬರುತ್ತೆ. ಡಿನಾಮಿನೇಟರ್ ನಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಇಲ್ಲಿ ಇಷ್ಟು ಬರುತ್ತೆ. ಅಂಡ್ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 ಐತೆ, ಇಲ್ಲಿ ಮೈನಸ್ ಕಾಸ್ ಸ್ಕ್ವೇರ್ ಐತೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಯಾಕೆ ಅಂತಂದ್ರೆ ಇದು ನಮಗೆ ಗೊತ್ತೇ ಇದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಬರೀತೀವಿ. ಈ ಕಾಸ್ ಸ್ಕ್ವೇರ್ ಥೀಟಾವನ್ನ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಿದಾಗ ನಮಗೆ ಸೈನ್ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ನಾವು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿತೀವಲ್ಲ. ಹಂಗಾಗಿ ಈ 1 ಮತ್ತೆ ಮೈನಸ್ ಕಾಸ್ ಸ್ಕ್ವೇರ್ ಎ ಪ್ಲೇಸ್ ನಲ್ಲಿ ನಾವು ಸೈನ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲೊಂದು ಸೈನ್ ಸ್ಕ್ವೇರ್ ಎ ಐತೆ ನೋಡ್ರಿ. ಸೊ ಸೈನ್ ಸ್ಕ್ವೇರ್ ಎ ಅಂಡ್ ಪ್ಲಸ್ 2 ಸೈನ್ ಎ ಇದು ನ್ಯೂಮರೇಟರ್ ನಲ್ಲಿ ಉಳಿಯುತ್ತೆ. ಅಂಡ್ ಡಿನಾಮಿನೇಟರ್ ನಲ್ಲಿ
ಇಲ್ಲಿ ಸೈನ್ ಸ್ಕ್ವೇರ್ ಎ ಇದು ಸಾರಿ 1 ಪ್ಲಸ್ ಸೈನ್ ಎ ಹಂಗ ಬರ್ಕೊಂಡ್ಬಿಡೋಣ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಡಿನಾಮಿನೇಟರ್ ನಲ್ಲಿ. ಅಂಡ್ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಸೈನ್ ಸ್ಕ್ವೇರ್ ಎ ಟೋಟಲ್ 2 ಸೈನ್ ಸ್ಕ್ವೇರ್ ಎ ಅಂತ ಆಗುತ್ತೆ ನ್ಯೂಮರೇಟರ್ ನಲ್ಲಿ. 2 ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಅಂತ ಇಲ್ಲಿದೆ. 2 ಸೈನ್ ಎ ಹೋಲ್ ಡಿವೈಡೆಡ್ ಬೈ ಇದು ನನ್ಗೆ ಡಿನಾಮಿನೇಟರ್ ಹಂಗ ಬರ್ಕೊಳ್ಳೋಣ. ಸೊ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಹಿಂಗ್ ಉಳಿಯುತ್ತೆ. ಅಂಡ್ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ 2 ಮತ್ತೆ ಸೈನ್ ಅಂತ ಆಗುತ್ತೆ. ಸೊ 2 ಸೈನ್ ಎ ನಾವು ಹೊರಗಡೆ ತೆಗದೆ ಅಂತಂದ್ರೆ ಇಲ್ಲಿ 1 ಸೈನ್ ಎ ಪ್ಲಸ್ 1 ಅಂತ ಬರ್ತತಿ. ಸೈನ್ ಎ ಪ್ಲಸ್ 1 ಅಂತ ಬರ್ತತಿ 2 ಸೈನ್ ಎ ಹೊರಗಡೆ ತೆಗೆದ. ಡಿನಾಮಿನೇಟರ್ ನಲ್ಲಿ ಇಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಉಳ್ಕೊಂಡಿದೆ. ಇಲ್ಲಿ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಮಾಡ್ಬೋದು ನಾವು. 1 ಪ್ಲಸ್ ಸೈನ್ ಎ ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿ ಏನ್ ಉಳಿತೈತಿ 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಉಳಿಯುತ್ತೆ. ಸೈನ್ ಎ ಬೈ ಕಾಸ್ ಎ ನಾವು ಏನಂತ ಬರಿಬಹುದು ಅಂತಂದ್ರೆ 2 ಟ್ಯಾನ್ ಎ ಅಂತ ಬರಿಬಹುದು. ಇಲ್ಲಿ 2 ಆಲ್ರೆಡಿ ಇಲ್ಲಿ ಇರ್ತೈತಿ. ಸೈನ್ ಬೈ ಕಾಸ್ ಅಂತಂದ್ರೆ ಇದು ಟ್ಯಾನ್ ಅಂತ ಆಗುತ್ತೆ. ಸೊ ಹಿಂಗೆ ನಾವು ಫಸ್ಟ್ನೇದು 28th ಕ್ವಶನ್ ನಲ್ಲಿ ಫಸ್ಟ್ ಒನ್ ಅನ್ನ ಪ್ರೂವ್ ಮಾಡಿದೀವಿ. ಅಂಡ್ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಪ್ರೂವ್ ದಟ್ 1 ಪ್ಲಸ್ ಸೈನ್ ಎ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಯಾವ್ದಾದ್ರು ಒಂದು ಟರ್ಮ್ಸ್ ಸೀಕೆಂಟ್ ಎ ಟ್ಯಾನ್ ಎ ಅಂತ ಹಿಂಗೇನಾದ್ರು ಇತ್ತು ಅಂದ್ರೆ ಅದನ್ನ ಸೈನಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಒಂದು ಆಪ್ಷನ್. ಇಲ್ಲ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ತಾ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಅಂದೇಳಿ ತಗೊಂಡ್ ಬರ್ಬೇಕು. ಇದು ಒಂದು. ಸೊ ಇಲ್ಲಿ ನೋಡ್ರಿ ಎಲ್ ಎಚ್ ಎಸ್ ಐತಲ್ಲ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಅಂತ ಐತೆ. ಸ್ಕ್ವೇರ್ ರೂಟ್ ಅನ್ನ ರಿಮೂವ್ ಮಾಡ್ಬೇಕು ಅಂತಂದ್ರೆ ನಾವು ಸ್ಕ್ವೇರ್ ರೂಟ್ ಒಳಗಡೆ ಇನ್ನೊಂದು ಇಲ್ಲಿ ನೋಡ್ರಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಅಂತ ಅವ್ರು ಕೊಟ್ಟಿದ್ರು. ನಮಗೆ ಆರ್ ಎಫ್ ವ್ಯಾಲ್ಯೂ ಗೊತ್ತೈತೆ. 1 ಮೈನಸ್ ಸೈನ್ ಎದು ಆರ್ ಎಫ್ ವ್ಯಾಲ್ಯೂ ಗೊತ್ತೈತೆ. ಅದನ್ನ 1 ಪ್ಲಸ್ ಸೈನ್ ಎ ಅಂತ ಬರ್ತೈತಿ. ಅದನ್ನ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇನ್ನೇನ್ ಬರ್ತೈತಿ ಇಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ ಅಂತಂದ್ರೆ ಸೊ ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ 1 ಪ್ಲಸ್ ಸೈನ್ ಎ ಇದಕ್ಕೆ ನ್ಯೂಮರೇಟರ್ ನಲ್ಲಿ ಹೋಲ್ ಸ್ಕ್ವೇರ್ ಅಂತ ಬರ್ತೈತಿ. ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಇದು 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಡಿನಾಮಿನೇಟರ್ ನಲ್ಲಿ. ಸೊ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಆಗೈತೆ. ಅದನ್ನ ಎಕ್ಸ್ಪೆಂಡ್ ಮಾಡಿ ಬರ್ದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿತೀವಿ. ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಡಿನಾಮಿನೇಟರ್ ನಲ್ಲಿ ಬರಿತೀವಿ. ಸೊ 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತಂದ್ರೆ ನಮಗೆ ಗೊತ್ತೇ ಇದೆ ಕಾಸ್ ಸ್ಕ್ವೇರ್ ಅಂತ ಬರಿತೀವಿ. ಅಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ ಇಲ್ಲಿ ನೋಡ್ರಿ ಈ ಸ್ಕ್ವೇರ್ ರೂಟ್ ಅನ್ನೋದೈತಲ್ಲ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ ಎರಡು ಕಡೆಗೂ ಬರೋದ್ರಿಂದ ಸೊ ಇದನ್ನ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಒಂದ್ಸಲ ನ್ಯೂಮರೇಟರ್ ಗೆ ಸ್ಕ್ವೇರ್ ರೂಟ್ ಅನ್ನ ಹಾಕೊಳ್ಳೋದು. ಕೆಳಗಡೆ ಡಿನಾಮಿನೇಟರ್ ನಲ್ಲಿ ಈ ಪ್ಲೇಸ್ ನಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ನಾವು ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದಲ್ಲ. ಸೊ ಈ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ಲ. ಹಂಗಾಗಿ ಈ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೊ ಇದಕ್ಕೂ ಕೂಡ ಸ್ಕ್ವೇರ್ ರೂಟ್ ಐತೆ. ಸ್ಕ್ವೇರ್ ರೂಟ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಇನ್ನೇನು ಉಳಿತೈತಿ ಅಂತಂದ್ರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಉಳ್ಕೊಂಡಿದೆ. ಈಗ ಈ ಕಾಸ್ ಎ ಅನ್ನೋದು ಇದಕ್ಕೊಂದ್ಸಲ ನ್ಯೂಮರೇಟರ್ ನಲ್ಲಿ ಬರ್ತತಿ, ಇದಕ್ಕೊಂದ್ಸಲ ನ್ಯೂಮರೇಟರ್ ಬರ್ತತಿ, ಮಿಡ್ಲ್ ಆಗಿ ಇಲ್ಲೊಂದು ಪ್ಲಸ್ ಇರುತ್ತೆ ಅಂದ್ರೆ ಬೈನಾಮಿಯಲ್. ಸೊ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹಿಂಗ್ ಬರ್ಕೊಂತೀವಿ. ನಿಮಗೆ ಗೊತ್ತೇ ಇದೆ 1 ಬೈ ಕಾಸ್ ಎ ನ ನಾವು ಸೀಕೆಂಟ್ ಎ ಅಂತ ಬರಿತೀವಿ. ಸೀಕೆಂಟ್ ನ ಇನ್ವರ್ಸ್ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತಂದ್ರೆ ಟ್ಯಾನ್ ಎ ಅಂತ ಬರಿತೀವಿ. ಸೊ ಇಲ್ಲಿ ಆನ್ಸರ್ ಬಂದಿದೆ. ಅಂದ್ರೆ ಆರ್ ಎಚ್ ಎಸ್ ಅನ್ನ ಸಪರೇಟ್ ಆಗಿ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಇದನ್ನೇ ಎಲ್ ಎಚ್ ಎಸ್ ಅನ್ನೇ ಸಿಂಪ್ಲಿಫೈ ಮಾಡ್ಕೊಂತ ಹೋದಾಗ ನಮ್ಗೆ ಇಲ್ಲಿ ಆನ್ಸರ್ ಬಂದೋಗುತ್ತೆ. ದಟ್ ಈಸ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಇದು 28th ಕ್ವಶನ್. ಕ್ವಶನ್ ನಂಬರ್ 29th ದ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಸಂಬಂಧಪಟ್ಟಿದೆ. ಈ ಪ್ರಾಬ್ಲಮ್ ಈ ತರ ಇದೆ. ಇಲ್ಲಿ ದ ಏಜಸ್ ಆಫ್ 2 ಸ್ಟೂಡೆಂಟ್ಸ್ ಎ ಅಂಡ್ ಬಿ ಆರ್ 19 years and 15 years respectively. Find how many years it will be take so that the product of their ages become equal to 480 ಅಂತ ಇದೆ. ನೀವು ಈ ತರ ಪ್ರಾಬ್ಲಮ್ ಅನ್ನ ಮಾಡಬೇಕಾದೆ ಅಂತಂದ್ರೆ ಸ್ವಲ್ಪ ಎಕ್ಸ್ಟರ್ನಲ್ ನಾಲೆಡ್ಜ್ ಕೂಡ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಇಲ್ಲಿ ನೀವು ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಏಜಸ್ ಆಫ್ 2 ಸ್ಟೂಡೆಂಟ್ಸ್ ಎ ಅಂಡ್ ಬಿ ಆರ್ 19 years and 15 years respectively. ಫೈಂಡ್ ಹೌ ಮೆನಿ ಇಯರ್ಸ್ ಅಂದ್ರೆ ನೋಡ್ರಿ ಇಲ್ಲಿ ಹೌ ಮೆನಿ ಇಯರ್ಸ್ ಅಂತಂದ್ರೆ ನಮಗೆ ಗೊತ್ತಿಲ್ಲ. ಆ ಹೌ ಮೆನಿ ಇಯರ್ಸ್ ಅಂತ ಏನ್ ಕೊಟ್ಟಿದಾರಲ್ಲ ಅದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಹೌ ಮೆನಿ ಇಯರ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಈಗ
ಹೌ ಮೆನಿ ಇಯರ್ಸ್ ಅಂತಂದ್ರೆ ಎಷ್ಟು ವರ್ಷ ಆದ್ಮೇಲೆ ಇಲ್ಲಿಂದ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷ ಆದ್ಮೇಲೆ ಅಂತ ಕೇಳಿದ್ದಾರೆ, ಅದನ್ನ ಎಕ್ಸ್ ಅಂತ ತಗೊಂಡಿದೀವಿ. ಹಂಗಾದ್ರೆ ಈಗ ನಿಮಗೆ 15 ಇಯರ್ಸ್, ನಿಮ್ಮ ಅಣ್ಣನಿಗೆ 19 ಇಯರ್ಸ್. ಸೊ ಸಮ್ ಇಯರ್ಸ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಈ ನಿಮ್ಮ ಪ್ರೆಸೆಂಟ್ ಏಜ್ ಅನ್ನ ನಾವು ಆಡ್ ಮಾಡ್ತೀವಿ. ಅಂತಂದ್ರೆ ಈಗ ಬಿ ಗೆ 15 ಇಯರ್ಸ್ ಆಗಿದೆ, ಎ ಗೆ 19 ಇಯರ್ಸ್ ಅಂತ ಅವರು ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಎಷ್ಟು ವರ್ಷ ಆದ್ಮೇಲೆ ಅಂತ ನಾವು ಏನು ಎಕ್ಸ್ ಅಂತ ತಗೊಂಡಿದೀವಲ್ಲ, ಇದನ್ನ ನಾವು ಫಸ್ಟ್ 19 ಪ್ಲಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಏಜ್ ಗಳನ್ನ ಆಡ್ ಮಾಡ್ತೀವಿ, ಎಷ್ಟು ವರ್ಷ ಆದ್ಮೇಲೆ ಅಂತ ಅಂದ್ರೆ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಂದ 15 ಇದೆ ಅಂತಂದ್ರೆ ಇನ್ನೊಂದು 5 ಇಯರ್ಸ್ ಗೆ ನಿಮ್ಗೆ ಎಷ್ಟಾಗುತ್ತೆ, 20 ಆಗುತ್ತೆ. ಇನ್ನೊಂದು 5 ಇಯರ್ಸ್ ಗೆ 25 ಆಗುತ್ತೆ. ಹಂಗೆ ಆಡ್ ಮಾಡ್ತಾ ಹೋಗ್ತೀವಿ ನೋಡ್ರಿ. 15 ಇದ್ದದ್ದು 5 ಇಯರ್ಸ್ ಆಡ್ ಮಾಡ್ತೀವಲ್ಲ, ಹಂಗೆ ಇದೇ ತರ 19 ಪ್ಲಸ್ ಎಕ್ಸ್ ಅಂತ ಆಡ್ ಮಾಡ್ಬೇಕು ಅದನ್ನ, ಅಂಡ್ 15 ಪ್ಲಸ್ ಎಕ್ಸ್ ಅಂತ ಇದನ್ನ ಆಡ್ ಮಾಡಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ, ಪ್ರಾಡಕ್ಟ್ ಮಾಡಿದ್ರೆ ಆನ್ಸರು 480 ಅಂತ ಬರುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಇಯರ್ಸ್ 19 ಇಯರ್ಸ್ ನಿಮ್ಮ ಅಣ್ಣನ್ಗೆ, ನಿಮಗೆ 15 ಇಯರ್ಸ್. ಸೊ ಹೌ ಮೆನಿ ಇಯರ್ಸ್, ಒಂದೇ ಇಯರ್ಸ್, ಅದೇನ್ ಚೇಂಜಸ್ ಆಗೋದಿಲ್ಲ. 5 ಇಯರ್ಸ್ ಅಂದ್ರೆ 5 ಇಯರ್ಸ್. ನಿಮ್ಮ ಅಣ್ಣನಿಗೆ 5 ಇಯರ್ಸ್ ಆದ್ಮೇಲೆ ಎಷ್ಟಾಗುತ್ತೆ, 24 ಆಗುತ್ತೆ. ನಿಮಗೆ ಎಷ್ಟಾಗುತ್ತೆ, 20 ಆಗುತ್ತೆ. ಸೊ ಆ 5 ಅನ್ನೋದು ಫಿಕ್ಸ್ ನಂಬರ್, ಅದಕ್ಕೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿರೋದು ಆ ನಂಬರ್ನ. ಸೊ ಹೀಗೆ ನಾವು 19 ಪ್ಲಸ್ ಎಕ್ಸ್ ಅಂತ ಫಸ್ಟ್ನೇದು ಬರ್ಕೊಂತೀವಿ, ಸೆಕೆಂಡ್ ಒನ್ 15 ಪ್ಲಸ್ ಎಕ್ಸ್ ಅಂತ ಬರ್ಕೊಂತೀವಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 480 ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತೇ ಇದೆ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮಿಗೆ ತಗೊಂಡ್ಬರ್ಬೇಕು. ಅಂದ್ರೆ ನಾನು ಡೈರೆಕ್ಟ್ ಬರೀತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 34 ಎಕ್ಸ್ ಅಂತ ಬರುತ್ತೆ, ಮೈನಸ್ 195 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಇಟ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ನಾವು ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ನಿಮಗೆ ಗೊತ್ತೇ ಇದೆ, ಇದನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 39 ಎಕ್ಸ್ ಮೈನಸ್ 5 ಎಕ್ಸ್ ಮೈನಸ್ 195, ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿತೀರಿ. ಸೊ ಎಕ್ಸ್ ಪ್ಲಸ್ 39 ಅಂತ ಒಂದು ಬರುತ್ತೆ, ಇನ್ನೊಂದು ಎಕ್ಸ್ ಪ್ಲಸ್ 5 ಅಂತ ಒಂದು ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಮೈನಸ್ 5 ಅನ್ನ ಆ ಕಡೆಗೆ ಶಿಫ್ಟ್ ಮಾಡಿದೆ ಅಂತಂದ್ರೆ ನಾವು, ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ, ಇದು ಎಕ್ಸ್ ಮೈನಸ್ 5 ಅಂತ ಬರ್ತೈತಿ. ಈ ಮೈನಸ್ 5 ಅನ್ನ ಆ ಕಡೆಗೆ ಶಿಫ್ಟ್ ಮಾಡಿದ್ರೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಬರ್ತೈತಿ. ಅಂಡ್ ಈ ಪ್ಲಸ್ 39 ಅನ್ನ ಆ ಕಡೆಗೆ ಶಿಫ್ಟ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 39 ಅಂತ ಬರುತ್ತೆ. ಸೊ ಎಕ್ಸ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು, ಅದು ಏಜಸ್ ಆಗಿರೋದ್ರಿಂದ. ಹಾಗಾಗಿ ನೆಗೆಟಿವ್ ಇರೋದನ್ನ ಕನ್ಸಿಡರ್ ಮಾಡೋದಿಲ್ಲ, ನೆಗ್ಲಿಜೆನ್ಸ್ ಮಾಡ್ತೀವಿ. ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ಅಂತ ಐತಲ್ಲ, ಹಂಗಾಗಿ ಈ 5 ಇಯರ್ಸ್ ಆದ್ಮೇಲೆ, ನಾನು ಅವಾಗಲೇ ಒಂದು ಗೆಸ್ ಮಾಡಿದೆ ಸುಮ್ಮನೆ 5 ಇಯರ್ಸ್ ಆದ್ಮೇಲೆ ಅಂತ ಅಂದೆ, ಅದೇ ಆನ್ಸರ್ ಬಂದಿದೆ ನೋಡ್ರಿ ಈಗ. ಸೊ 19 ಗೆ ಪ್ಲಸ್ 5 ಆಡ್ ಮಾಡಿದ್ರೆ ನಿಮ್ಮ ಬ್ರದರ್ದು ಏನಾಗುತ್ತೆ ಅಂತಂದ್ರೆ 24 ಅಂತ ಆಗುತ್ತೆ ನಿಮ್ಮ ಬ್ರದರ್ಗೆ. ಅಂಡ್ ನಿಮಗೆ ಏನಾಗುತ್ತೆ ಅಂತಂದ್ರೆ 15 ಗೆ 5 ಆಡ್ ಮಾಡಿದ್ರೆ 20 ಅಂತ ಆಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 480 ಅಂತ ಬರುತ್ತೆ. ಸೊ ಆನ್ಸರ್ ಈಸ್ 5 ಇಯರ್ಸ್ ಅಂತ. ಆಫ್ಟರ್ 5 ಇಯರ್ಸ್ ಯುವರ್ ಏಜ್ ಅಂಡ್ ಯುವರ್ ಬ್ರದರ್ ಏಜ್, ದ ಪ್ರಾಡಕ್ಟ್ ಆಫ್ ದಿಸ್ ಟೂ ಏಜ್ ವಿಲ್ ಬಿಕಮ್ ಎ 480 ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು. ಎ ಅಂತ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ತಗೊಂಡ್ಬಂದು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ತರ ನಾವು ಕ್ವಶನ್ ಅನ್ನ 29th ಕ್ವಶನ್ ಗೆ ನಾವು ಫಸ್ಟ್ ಒನ್ ಅನ್ನು ನೋಡ್ತೀವಿ. ಇದಕ್ಕೊಂದು ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ರು. ಅದು ಏನೈತಿ ಅಂತಂದ್ರೆ, ಎ ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ ₹60. had he bought 5 more books for the same amount, each book would cost have ₹1 less. Find the number of books bought by him ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಪ್ರಾಬ್ಲಮ್ ಹೋಗಕ್ಕಿಂತ ಮುಂಚೆ ಒಂದು ಸಿಂಪಲ್ ಒಂದು ಓರಲ್ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಏನಿಲ್ಲ, ಇದು ಪ್ರಾಬ್ಲಮ್ ಹೇಳ್ತೀನಿ ನಮಗೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ತಗೊಳ್ಳೋಣ ಒಂದು ಎಕ್ಸಾಂಪಲ್. ಒಂದು 10 ರೂಪೀಸ್ ಇಂದು ಚಾಕ್ಲೇಟ್ಸ್ 5 ಅಂತ ಅನ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಗುತ್ತೆ ಅಮೌಂಟ್, 50 ಅಂತ ಆಗುತ್ತೆ. ಇದು ನಂಬರ್ ಆಫ್ ಚಾಕ್ಲೇಟ್ಸ್, ಸಾರಿ ರುಪೀಸ್, ಇದು ರುಪೀಸ್, ಇದು ನಂಬರ್ ಆಫ್ ಚಾಕ್ಲೇಟ್ಸ್. ಈ ರುಪೀಸ್ ಮತ್ತೆ ನಂಬರ್ ಆಫ್ ಚಾಕ್ಲೇಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಟೋಟಲ್ ದಟ್ ಈಸ್ ₹50 ಅಂತ ಬರುತ್ತೆ. ಇದರಲ್ಲಿ ಒಂದ್ ವೇಳೆ ಚಾಕ್ಲೇಟ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ, ಒಂದ್ ವೇಳೆ ಅವನು ಚಾಕ್ಲೇಟ್ಸ್ ನಂಬರ್ ಆಫ್ ಚಾಕ್ಲೇಟ್ಸ್ ಇದಾವಲ್ಲ, ಆ ನಂಬರ್ ಆಫ್ ಚಾಕ್ಲೇಟ್ಸ್ ಅನ್ನ ಕಡಿಮೆ ಮಾಡಿದ್ರೆ, ಒಂದು 2 ಕಡಿಮೆ ಮಾಡ್ಬಿಟ್ಟ ಅಂತ ಅನ್ಕೊಳ್ರಿ, 3 ಚಾಕ್ಲೇಟ್ಸ್ ಅನ್ನ ತಗೊಂಡ್ರೆ ಇದೇ ಅಮೌಂಟಿಗೆ, ಯಾವುದಕ್ಕೆ, ಆ 50 ಅನ್ನೋ ಅಮೌಂಟಿಗೆನೆ 3 ಚಾಕ್ಲೇಟ್ಸ್ ಅನ್ನ ಕಡಿಮೆ ಮಾಡಿದೆ ಅಂದ್ರೆ ಇಲ್ಲಿ ನಂಬರ್ ಆಫ್ ರೂಪೀಸ್ ಏನಾಗುತ್ತೆ, ಇದೇ ಬ್ರಾಂಡ್ ಚಾಕ್ಲೇಟ್ ಏನಿದಾವಲ್ಲ, ಈ ಚಾಕ್ಲೇಟ್ ಅನ್ನ ಅಂದ್ರೆ ಬೇರೆ ತರದ ಚಾಕ್ಲೇಟ್ ಅನ್ನ, ಸ್ವಲ್ಪ ಕಾಸ್ಟ್ಲಿ ಇರ್ತಕ್ಕಂಥ ಚಾಕ್ಲೇಟ್ ಅನ್ನ ಇದೇ ಅಮೌಂಟಿಗೆ ಒಂದು 3 ಚಾಕ್ಲೇಟ್ಸ್ ಅನ್ನ ಬೇರೆ ತರದ್ದು ತಗೊಂಡೆ ಅಂತಂದ್ರೆ ಈ ಅಮೌಂಟ್ ಐತಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ
ಈ ಈ ಇಲ್ಲಿ ಚಾಕ್ಲೇಟ್ ಕಡಿಮೆ ಆಯ್ತು ಅಂತಂದ್ರೆ ಇಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ 10 ಪ್ಲಸ್ ಸಮಥಿಂಗ್ ಏನೋ ಒಂದು 5 ರುಪೀಸ್ 4 ರುಪೀಸ್ ಅಥವಾ 6 ರುಪೀಸ್ ಹಿಂಗ್ ಕೊಡ್ಬೇಕಾಗುತ್ತೆ. 6.8 7.8 ಹಿಂಗೆ ಎಲ್ಲ ಹಿಂಗೆಲ್ಲ ಕೊಡಬೇಕಾಗುತ್ತೆ. ಸೊ ಈ 10 ಇದ್ದದ್ದು ಏನಾಗುತ್ತೆ ಜಾಸ್ತಿ ಆಗುತ್ತೆ. ಈ ತರದ್ ಒಂದು ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಬುಕ್ಸ್ ಗಳನ್ನ ತಗೊಳ್ತಾನೆ, ಒಂದು ಎಷ್ಟೋ ನಂಬರ್ಸ್ ಆಫ್ ಬುಕ್ಸ್ ಗಳನ್ನ ತಗೊಳ್ತಾನೆ. ಅವನು ರುಪೀಸ್ ಎಷ್ಟು ಕೊಟ್ಟಿರ್ತಾನೆ, ರುಪೀಸ್ 60 ಅನ್ನ ಕೊಟ್ಟಿರ್ತಾನೆ. ನೀವು ಹಿಂಗೆ ಬರ್ಕೋಬೇಕು. ಈಗ ಸಮ್ ಬುಕ್ಸ್ ಇದಾವೆ, ಇದರಲ್ಲಿ ಬುಕ್ಸ್ ಇದಾವೆ. ಬುಕ್ಸ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅಂಡ್ ಆ ಒಂದೊಂದು ಬುಕ್ಕಿಗೆ ಎಷ್ಟು ರೂಪಾಯಿ ಕೊಟ್ಟಿದೀವಿ ನಮಗೆ ಗೊತ್ತಿಲ್ಲ, ಅದನ್ನ ವೈ ಅಂತ ಕನ್ಸಿಡರ್ ಮಾಡೋಣ. ಇದು ರುಪೀಸ್, ಇದು ಬುಕ್ಸ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ವೈ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 60 ಅಂತ ಬರ್ತದೆ. ಇದ್ರ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಸೊ ಎಕ್ಸ್ ಇಂಟು ವೈ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 60 ಅಂತ ಬರುತ್ತೆ. ಇನ್ನೊಂದು ಏನು ಕೇಳಿದಾರೆ ಅಂದ್ರೆ, ಹ್ಯಾಡ್ ಈ ಬಾಟ್ 5 more ಬುಕ್ಸ್. ಈ ಬುಕ್ಸ್ ಗಳೇನದವಲ್ಲ, ಈ ಬುಕ್ಸ್ ಇವು ಒಂದ್ ಸ್ವಲ್ಪ 5 ಜಾಸ್ತಿಯನ್ನ ತಗೊಂಡ್ಬಿಟ್ಟೆ ಅಂದ್ರೆ, ಸ್ಟಾರ್ಟಿಂಗ್ ಎಕ್ಸ್ ಅಂತ ತಗೊಂಡಿದ್ವಿ ನಾವು, ಈಗ ಒಂದು 5 ಅನ್ನ ಆಡ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 5 ಅಂತ ತಗೊಂಡ್ರೆ ಈ ಅಮೌಂಟ್ ಏನಿದೆಯಲ್ಲ, ಈ ಅಮೌಂಟ್ ಇದರಲ್ಲಿ 1 ರೂಪಾಯಿ ಲೆಸ್ ಆಗುತ್ತಂತೆ, ಕಡಿಮೆ ಆಗುತ್ತಂತೆ. ಸೊ ವೈ ಮೈನಸ್ 1 ಅಂತ ಬರೀತೀವಿ. ಅಮೌಂಟ್ ಮಾತ್ರ ಸೇಮ್ 60 ಅಂತಾನೆ ಬರೀತೀವಿ. ಅಮೌಂಟ್ ಏನಾಗುತ್ತೆ 60 ಅಂತಾನೆ ಬರೀತೀವಿ. ಹಿಂಗೆ ಒಂದು ನೋಡ್ತಾ ಹೋದ್ರೆ ಇಲ್ಲಿ ಬಟ್ ಎಕ್ಸ್ ಮತ್ತೆ ವೈ ಅನ್ನೋದು ಮಿಕ್ಸ್ ಬಂದ್ಬಿಟ್ಟಿದೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಫಸ್ಟ್ನೇ ಇಕ್ವೇಶನ್ ಅನ್ನ ವೈ ಅನ್ನ ಅಲ್ಲೇ ಇಟ್ಟುಕೊಂಡು ಈ 60 ಡಿವೈಡೆಡ್ ಬೈ ಎಕ್ಸ್ ಅನ್ನ ಕೆಳಗಡೆ ಕಳಿಸ್ಬೇಕು. ಅವಾಗ y ಇಸ್ ಈಕ್ವಲ್ ಟು 60 ಬೈ ಎಕ್ಸ್ ಅಂತ ಬರ್ತದೆ. ಅಂದ್ರೆ ಎಲ್ಲೆಲ್ಲಿ y ಇರ್ತದೋ ಅಲ್ಲಿ 60 ಬೈ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ y ಅಂತ ಐತಲ್ಲ, ಇಲ್ಲಿ 60 ಬೈ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 5 ಇಂಟು y ಪ್ಲೇಸ್ ನಲ್ಲಿ 60 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1, ದಿಸ್ ಇಸ್ ಈಕ್ವಲ್ ಟು 60 ಅಂತ ಬರೀತೀವಿ. ಸೊ ಎಕ್ಸ್ ಪ್ಲಸ್ 5 ಇಂಟು ಇಲ್ಲಿ 60 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು 60 ಅಂತ ಬರೀತೀವಿ. ಸೊ ಇದನ್ನ ಏನ್ ಮಾಡ್ತೀರಿ ನೀವು, ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬರ್ಬೇಕು. ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 300 ದಿಸ್ ಇಸ್ ಈಕ್ವಲ್ ಟು 0 ಅಂತ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಇದು ನನಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಡೈರೆಕ್ಟ್ ಆಗಿ ಬರೆದಿದ್ದೀನಿ ಇಲ್ಲಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 300 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ಅನ್ನ ಅವಾಗಲೇ ನಾನು ಹೇಳ್ದಂಗೆ ಈ ಪ್ರಾಬ್ಲಮ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬರ್ಬೇಕು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದಾಗ ಅಲ್ಲಿ ಸಿಂಪಲ್ ಮುಗ್ದೇ ಹೋಗುತ್ತೆ ಪ್ರಾಬ್ಲಮ್. ಇದನ್ನ ನೀವು ಸಿಂಪ್ಲಿಫೈ ಮಾಡ್ತಾ ಹೋದಾಗ, ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 15 ಟು 20 20 ಇಂಟು 15 ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ನೋಡ್ರಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ದಿಸ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಎಕ್ಸ್ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ ಎಕ್ಸ್ ಪ್ಲಸ್ 20 ಅನ್ನೋದು ಒಂದು ಬರ್ತತಿ, ಇನ್ನೊಂದು ಎಕ್ಸ್ ಮೈನಸ್ 15 ಅಂತ ಒಂದು ಬರ್ತತಿ, ದಿಸ್ ಇಸ್ ಈಕ್ವಲ್ ಟು 0. ಈ ಪ್ಲಸ್ 20 ಅನ್ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20 ಅಂತ ಬರುತ್ತೆ. ಈ ಪ್ಲಸ್ ಮೈನಸ್ 15 ಅನ್ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 15 ಅಂತ ಬರುತ್ತೆ. ಸೊ ಇಲ್ಲಿ ನಾವು ಮೈನಸ್ ಇರೋದನ್ನ ನೆಗ್ಲಿಜೆನ್ಸಿ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 15 ಅಂತ ಬರುತ್ತೆ. ಹಂಗಾದ್ರೆ ನಾವು ಈ ಫೈಂಡ್ ಔಟ್ ಮಾಡಿರೋದು ನಂಬರ್ ಆಫ್ ಬುಕ್ಸ್ ಗಳನ್ನ, ಬುಕ್ಸ್ ಎಷ್ಟು 15. ಈಗ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಈ ಎಕ್ಸ್ ವ್ಯಾಲ್ಯೂವನ್ನ ಇಲ್ಲಿ ವೈ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಈ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವೈ ವ್ಯಾಲ್ಯೂ ಬರ್ತೈತಿ. ಸೊ ವೈ ಇಸ್ ಈಕ್ವಲ್ ಟು 60 ಬೈ 15 ಅಂತಂದ್ರೆ 15 1 15 4 ಸೊ ನಂಬರ್ ಆಫ್ ಅದು ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 4 ರೂಪೀಸ್ ಅಂತ ಆಗುತ್ತೆ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 15 ಅಂತ ಬಂದಿದೆ, ಇದು ನಂಬರ್ ಆಫ್ ಬುಕ್ಸ್ ಇದು. ಅಂಡ್ ವೈ ವ್ಯಾಲ್ಯೂ ಎಷ್ಟು ಬಂದಿದೆ 4 ಅಂತ ಬಂದಿದೆ, ಇದು ಅಮೌಂಟ್. ಒನ್ ಬುಕ್ಕಿಗೆ 4 ರೂಪೀಸ್ ಕೊಟ್ಟಿವಿ ಅನ್ನೋ ಲೆಕ್ಕದಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೋಡ್ರಿ, ಈ ಒಂದು ಎಕ್ಸ್ ನಲ್ಲಿ ಎಕ್ಸ್ ಗೆ ಪ್ಲಸ್ 5 ಆಡ್ ಮಾಡಿದ್ರೆ ಇದ್ರ ಪ್ರಕಾರ ವೆರಿಫಿಕೇಶನ್ ಮಾಡೋದನ್ನ ಜಸ್ಟ್ ನಾವು ವೆರಿಫೈ ಮಾಡೋದನ್ನ ಎಕ್ಸ್ ಪ್ಲಸ್ 5 ಅಂತಂದ್ರೆ ಆಡ್ ಮಾಡಿದ್ರೆ ಎಕ್ಸ್ ಅಂತಂದ್ರೆ 15 ಬಂದಿದೆ, 15 ಪ್ಲಸ್ 5 ಆಡ್ ಮಾಡಿದ್ರೆ 20 ಬರುತ್ತೆ. 20 ಇಂಟು ಇಲ್ಲಿ ವೈ ವ್ಯಾಲ್ಯೂ ಆಲ್ರೆಡಿ 4 ಬಂದಿದೆ, 4 ನಲ್ಲಿ ಒಂದು ಸಬ್ಟ್ರಾಕ್ಷನ್ ಮಾಡಿದ್ರೆ 3 ಬರುತ್ತೆ. ಸೊ ಬಂತಲ್ಲ ಆನ್ಸರ್ 23 60 ಅಂತ ಬಂದಿದೆಯಲ್ಲ. ಅಂಡ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಈಗ 15 ಐತೆ, 15 ಇಂಟು 4 ಅನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ನಮಗೆ 60 ಬರುತ್ತಲ್ಲ, ಸೇಮ್ ಬರುತ್ತೆ. ಸೊ ಎಕ್ಸ್ ಅನ್ನೋದು ಅಂದ್ರೆ ಬುಕ್ಸ್ ನಂಬರ್ ಆಫ್ ಬುಕ್ಸ್ 15 ಆಗುತ್ತೆ. ಅಂಡ್ ಕಾಸ್ಟ್ ಈಸ್ ವೈ ಅಂದ್ರೆ ದಟ್ ಈಸ್ ₹4 ಅಂತಂದೇಳಿ ಈಗ ನಾವು ಈ ತರ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿವರೆಗೂ ನಾವು 28th ಕ್ವಶನ್ ವರೆಗೂ ಅಂದ್ರೆ 29th ಕ್ವಶನ್ ವರೆಗೂ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ಇಲ್ಲಿ ನೋಡಿದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಮತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಈ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ
ವಿಡಿಯೋವನ್ನ ನೋಡ್ತಾ ಹೋಗಿ, ಮತ್ತೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದೆ ಅಂತಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಮತ್ತೆ ನೀವು ಕೂಡ ಅದನ್ನ ವಾಚ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.